ಇನ್ನು ಸಿಎಂ ನಿವಾಸದ ಎದುರು ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತಹ ಹಿನ್ನೆಲೆ ಸಿಎಂ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸಿಎಂ ಮನೆ ಬಳಿ ಹೆಚ್ಚುವರಿ ಪೊಲೀಸರ ನಿಯೋಜನೆಯಾಗಿದೆ. ಸಿಎಂ ನಿವಾಸ ಕಾವೇರಿ ಮತ್ತು ಕೃಷ್ಣಾಗೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿದ್ದಾರೆ. ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 80ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಜೊತೆಗೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಿದ್ದಾರೆ ಪೊಲೀಸರು. ಕಾರಾಗೃಹವಾಗಿ ಉಳಿದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಅಸ್ತ್ರವಾಗಿಸಿಕೊಂಡಿರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. 80ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆ, ಜೊತೆಗೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವುದಕ್ಕೆ ಅಂತ 2 ಬಿಎಂಟಿಸಿ ಬಸ್ಗಳ ನಿಯೋಜನೆ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಅನಿಲ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಕಾರಾಗೃಹವಾಗಿ ಉಳಿದಿಲ್ಲ ಅಂತನ್ನುವಂಥದ್ದು ನಿಜಕ್ಕೂ ಬಹಳ ಖೇದಕರ ಮತ್ತು ಬಹಳ ಆಘಾತಕಾರಿ ವಿಚಾರ. ಆದರೆ ಇದೇ ಬಿಜೆಪಿಗೂ ಅಸ್ತ್ರ ಆಗಿದೆ. ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ, ಅವರನ್ನು ತಡೆಯೋದಕ್ಕೆ ಏನೆಲ್ಲ ಸಿದ್ಧತೆಗಳಾಗಿದೆ? ಪ್ರತಿಮಾ ಭಟ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಐಷಾರಾಮಿ ಸವಲತ್ತು ಕೊಟ್ಟಂತಹ ಹಿನ್ನೆಲೆ ಇದನ್ನು ಬಿಜೆಪಿ ಬಹಳ ಕಠಿಣವಾಗಿ ಕೂಡ ಖಂಡಿಸ್ತಾ ಈಗ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದು ಕೂಡ ಮುಂದಾಗ್ತಾ ಇರುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ. ಈಗ ಸಿಎಂ ನಿವಾಸದ ಬಳಿ ಪೊಲೀಸ್ ಕೂಡ ಹೈ ಅಲರ್ಟ್ ಆಗಿರುವಂಥದ್ದು. ನಾನೀಗ ಸಿಎಂನ ಗೃಹ ಕಚೇರಿ ಕೃಷ್ಣಾ ಬಳಿ ಇದ್ದೀನಿ. ಇಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಟೈಟ್ ಸೆಕ್ಯೂರಿಟಿ ಕೂಡ ಇರುವಂಥ, ಜೊತೆಗೆ ಸಿಎಂ ಕಾವೇರಿ ನಿವಾಸದಲ್ಲೂ ಕೂಡ ಪೊಲೀಸರು ಕೂಡ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. 2 ಕೆಎಸ್ಆರ್ಪಿ ತುಕಡಿ ಮತ್ತೆ ಕುಮಾರಕೃಪಾ ಗೆಸ್ಟ್ ಹೌಸ್ ಬಳಿಯೂ ಅಷ್ಟೇ 2 ಬಿಎಂಟಿಸಿ ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ ಈಗ ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು. ಅಂದ್ರೆ ಈಗ ಈ ಹಿಂದೆಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ಆ ಒಂದು ವಿಶೇಷ ಸವಲತ್ತನ್ನ ಕೊಟ್ಟಿರೋ ಅನ್ನೋ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು. ಇದೀಗ ಮತ್ತೆ ಕೈದಿಗಳಿಗೂ ಕೂಡ ಈ ರೀತಿಯಾದಂತಹ ಐಷಾರಾಮಿ ಸವಲತ್ತನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಈಗ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಇದನ್ನ ಬಹಳ ಅಸ್ತ್ರವಾಗಿ ಕೂಡ ಬಳಕೆ ಮಾಡಿಕೊಂಡು ಇದೀಗ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದು ಕೂಡ ಮುಂದಾಗ್ತಾ ಇದೆ. ಈಗ ಇನ್ನು ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮೈಸೂರಿಗೆ ತೆರಳುತ್ತಾರೆ. ಅದಕ್ಕೂ ಮುಂಚೆ ಈಗ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈಗ ಬಿಜೆಪಿಯ ನಾಯಕರು ಕೂಡ ವಿಜೇಂದ್ರ ಹಾಗೂ ಆರೋಶಕ್ ಅವರ ನೇತೃತ್ವದಲ್ಲಿ ಇನ್ನು ಕೆಲವು ಕ್ಷಣಗಳಲ್ಲಿ ಕೂಡ ಪ್ರತಿಭಟನೆ ಒಂದು ಬರುತ್ತೆ ಈಗ ಈ ಒಂದು ಮಾರ್ಗದಲ್ಲಿ. ಹೀಗಾಗಿ ಪೊಲೀಸರು ಕೂಡ ಕುಮಾರಕೃಪಾ ರಸ್ತೆಯಿಂದ ಆರಂಭ ಆಗಿ ಈಗ ವಿನ್ಸರ್ ಬ್ಯಾನರ್ಗೆ ಒಂದು ರಸ್ತೆ ಎಂಡ್ ಆಗುತ್ತೆ ಸಿಎಂ ಅಲ್ಲಿವರೆಗೂ ಕೂಡ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿರುವಂಥದ್ದು. ಬ್ಯಾರಿಗೇಟ್ ಅನ್ನು ಕೂಡ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಿರುವಂಥದ್ದು. 2 ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಈಗ ಈ ಒಂದು ಸ್ಥಳದಲ್ಲಿ ಅಹಿತಕರ ಘಟನೆ ನಡೆಯಬಾರ್ದು ಅಂತ ಈಗ ಸಿಎಂ ಕೂಡ ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ. ಈ ಸಂದರ್ಭದಲ್ಲೂ ಕೂಡ ಅವರು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿರುವಂಥದ್ದು. ರಾಜ್ಯಾತಿಥ್ಯ ಇದೇ ಮೊದಲೇನಲ್ಲ, ದರ್ಶನ್ ಕೂಡ ಸೇರಿದಂತೆ ಈಗ ಕೆಲವೊಂದು ಪ್ರಭಾವಿ ಕೈದಿಗಳು ಕೂಡ ಕೊಡಲಾಗಿತ್ತು. ಹೀಗಾಗಿ ಸಾಕಷ್ಟು ಬಾರಿ ಚರ್ಚೆ ಆಗ್ತಾನೆ ಇತ್ತು. ಹೀಗಾಗಿ ಇವತ್ತು ಗೃಹ ಸಚಿವರು ಕೂಡ ಸಭೆನ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಏನು ನಿರ್ಧಾರ ತೆಗೆದುಕೊಳ್ತಾರೆ, ಯಾಕಂದ್ರೆ ಪದೇ ಈ ರೀತಿ ಸಂಭವಿಸ್ತಾನೆ ಇದೆ. ಹೀಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಬೇಕು ಅಂತ ಈಗ ಬಿಜೆಪಿ ನಾಯಕರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಸಿಎಂ ನಿವಾಸ ಆಗಿರ್ಬೋದು ಮತ್ತೆ ಗೃಹ ಕಚೇರಿ ಕೃಷ್ಣ ಆಗಿರ್ಬೋದು ಯಾವುದೂ ಕೂಡ ಸಭೆಗಳಿಲ್ಲ. ಆದರೂ ಕೂಡ ಪ್ರತಿನಿತ್ಯ ಇರೋದಕ್ಕಿಂತ ಹೆಚ್ಚಿನ ಒಂದು 3 ಪಟ್ಟು ಪೊಲೀಸ್ ಭದ್ರತೆಯನ್ನು ಈಗಾಗಲೇ ಒದಗಿಸಲಾಗಿರುವಂಥದ್ದು. ಸಿಎಂ ಹೋಗುವಂತಹ ವೇಳೆ ಮತ್ತೆ ಏನಾದರೂ ಗಲಾಟೆ ಆಗಬಹುದು ಮತ್ತು ಅಹಿತಕರ ಘಟನೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಬ್ಯಾರಿಗೇಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಟೈಟ್ ಸೆಕ್ಯೂರಿಟಿ ಸದ್ಯಕ್ಕೆ ಸಿಎಂ ನಿವಾಸದ ಬಳಿ ಇರುವಂಥದ್ದು. ಇನ್ನು ಕಾವೇರಿಯ ನಿವಾಸದ ಬಳಿ ಅಷ್ಟೇ ವಿನ್ಸರ್ ಮ್ಯಾನರಿಂದ ಬಂದು ಈಗ ಅಲ್ಲೂ ಕೂಡ ಬರ್ಬೋದು ಅನ್ನೋ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂನ ಗೃಹ ಕಚೇರಿ ಕೃಷ್ಣ ಹಾಗೂ ಕಾವೇರಿ ನಿವಾಸದ ಬಳಿ ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಪ್ರತಿಮಾ ಭಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಎಸ್, ಸಿಎಂ ನಿವಾಸದ ಬಳಿ ಹೆಚ್ಚಿನ ಭದ್ರತೆ. ಮತ್ತೊಂದು ಕಡೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ. ಎಸ್, ಬಂದಿದ್ದಾರೆ ಹೋಮ್ ಮಿನಿಸ್ಟರ್. ಈ ಸಭೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಈ ಸಭೆಯಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಿ ಈ ಕ್ರಮಕ್ಕೆ ಯಾವ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಆ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಬಹಳ ದೊಡ್ಡ ಮುಜುಗರ ತಂದಂತಹ ಪ್ರಕರಣ ಇದು. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯಾಗುವಂತಹ ವಿಷಯ. ಕಾರಾಗೃಹವಾಗಿಲ್ಲ ಅಂತಂದ್ರೆ ಅಲ್ಲಿ ಎಲ್ಲ ಸವಲತ್ತುಗಳನ್ನ ಐಷಾರಾಮಿ ಜೀವನವನ್ನ ಕೈದಿಗಳು ನಡೆಸ್ತಾರೆ ಅಂತಂದ್ರೆ ಅದಿನೆಂತ ಸೆರೆವಾಸ. ಎಡಿಜಿಪಿ ಕಚೇರಿಗೆ ಬಂದಿದ್ದಾರೆ ಗೃಹ ಸಚಿವರು. ಧನ್ವೀರ್ ವಿಚಾರಣೆ ಆಗಿದೆ ಸರ್, ನಟ ಧನ್ವೀರ್ ಅಂತ ನಾನು ಮೀಟಿಂಗ್ ಆದ್ಮೇಲೆ ಮೀಟ್ ಮಾಡ್ತೀನಿ. ನಾನು ಮೀಟಿಂಗ್ ಆದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ನಾನು ಹೇಳಿದಾಯ್ತಲ್ಲ ನಿಮಗೆ, ನಾನು ಅಡ್ರೆಸ್ ಮಾಡ್ತೀನಿ ಮೀಟಿಂಗ್ ಆದ್ಮೇಲೆ. ಎಸ್, ಗೃಹ ಸಚಿವರು ಸಭೆಯ ಬಳಿಕ ಪ್ರತಿಕ್ರಿಯೆ ಕೊಡೋದಾಗಿ ತಿಳಿಸಿದ್ದಾರೆ.
ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ನೆರೆದಿರುವಂಥದ್ದು ಎಡಿಜಿಪಿ ಕಚೇರಿಯಲ್ಲಿ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ಚರ್ಚೆಯಾಗುತ್ತೆ. ಏನು ಕ್ರಮ ಆಗಲಿದೆ ಅನ್ನೋದು ಕುತೂಹಲ.